ಏನಾದರೂ ನಾನು ಬಚಾವಾಗಿ ಬಂದಿಲ್ಲ ಅಂದರೆ ನೆನ್ನೆ ನನ್ನ ಸಾಯಿಸಿಬಿಡೋರು. ಇವಳು ನನ್ನ ಹೆಂಡ್ತಿ ಇವ್ನು ಸಂತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿರೋದು. ನನ್ನ ಇಲ್ಲವರೆ ಸಾಯಿಸಿಬಿಡೋರು. ನೆನ್ನೆ ನಾನು ಬಚಾವಾಗಿ ಓಡಿ ಬಂದಿರೋದಂತೂ ನಿಜಾನೇ. ನನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ, ಆದರೆ ನೆನ್ನೆ ನನ್ನ ಪ್ರಾಣಕ್ಕೆ ಸಾಯಿಸ್ಬಿಡ್ತಾಯಿದ್ರು. ಒಂದು 7 ಜನ ಇದ್ದರು ನೋಡಿ ಸರ್, ಒಂದು 7 ಜನ ಇದ್ರು. ನೆನ್ನೆ ಸಾಯಿಸ್ಬಿಡ್ತಾಯಿದ್ರು. ಆದರೆ ನೆನ್ನೆ ಬಚಾವಾಗಿ ನಾನು ಓಡಿ ಬಂದಿದ್ದೀನಿ. ಬಸಂಪುರದಿಂದ ಬಚಾವಾಗಿ ನೆನ್ನೆ ಓಡಿ ಬಂದುಬಿಟ್ಟಿದ್ದೀನಿ ನಾನು. ಇಲ್ಲವ್ರು ನೆನ್ನೆ ಸಾಯಿಸ್ಬಿಡೋರು ನನ್ನ. ನೋಡಿ ನಾನು ಹಿಡ್ಕೊಂಡಿದ್ದಕ್ಕೆ ಕೈಯೆಲ್ಲ ಏಟಾಗಿದೆ ನಂದು. ನಾನೇ ಹಿಡ್ಕೊಂಡೆ ಅವನಿಗೆ. ಹಿಡ್ಕೊಂಡಿದ್ದು ನನ್ನ ಕೈಯೆಲ್ಲ ಏಟಾಗಿದೆ. ಹೊಲಿಗೆ ಹಾಕ್ಬೇಕಂತ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಇಲ್ಲವ್ರು ನೆನ್ನೆ ಸಾಯಿಸ್ಬಿಡೋರು ನನ್ನ ಹೆಂಡ್ತಿ ಸಂತು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾಯಿದ್ದಾರೆ ಸರ್. ನನಗೆಲ್ಲ ಗೊತ್ತು ಅವ್ರು ಏನೇನು ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಹೇಳಿದ್ದಾರೆ, ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಲಪ್ಪ, ದೊಡ್ಡ ಹಿಂಸೆ ಆಗ್ಬಿಡೈತೆ ನನಗೆ ಅಂತ ಸಂತು ಹೇಳ್ಬಿಟ್ಟಿದ್ದಾನೆ. ಹೆಂಡ್ತಿ ಬೇಕಂತೆ, ಮಕ್ಕಳು ಮಾತ್ರ ಬಂದು ಕರ್ಕೊಂಡು ಹೋಗ್ಬಿಡಂತೆಲ್ಲ ಹೇಳಿದ್ದಾನೆ. ನಾನು ಅದೇ ಹೇಳಿದೆ ಅವತ್ತು ಸೋಮವಾರ ನ್ಯಾಯದಲ್ಲಿ, ನನ್ನ ಮಕ್ಕಳು ನಾನು ಬಿಟ್ಬಿಟ್ಟು ಹೋಗ್ಬಿಟ್ರಪ್ಪ, ನೀವು ಏನಾದರೂ ಇದು ಮಾಡ್ಕೊ ಹೋಗ್ರಿ, ಇಲ್ಲವ್ರು ನನ್ನ ಹೆಂಡ್ತಿನೂ ಬಿಟ್ಬಿಟ್ಟು ಹೋಗು, ನಾವು ಬದುಕೊಂತೀರಿ ಅಂತ ಸೋಮವಾರನೂ ಹೇಳಿದೆ. ಇಲ್ಲ ಇವನು ಸಂತು ಬಿಲ್ಕುಲ್ ಕೇಳಿಲ್ಲ. ಇಲ್ಲಿ ಹೇಳ್ತಾನೆ, ಅದು ಕಡೆ ಅವ್ರು ತಿರ್ಗಾ ಫೋನಲ್ಲಿ ಮಾತಾಡ್ತಾನೆ ನನ್ನ ಹೆಂಡ್ತಿ ಹತ್ರ. ಇಲ್ಲ ಕಣೆ ಆಯಿತು ಇರಲಿ ಅಂತ ಹೇಳ್ತಾನೆ. ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟ ಇವನು ಸಂತು. ಈ ಸಂತುಗೆ ಯಾರು ಕೇಳೋರು ಮಾಡೋರು ಯಾರೂ ಇಲ್ಲ ಸರ್ ಹೇಳಿ. ನನ್ನ ಭಾಳ ಹಿಂಗೆ ಆಗೋಯ್ತಲ್ಲ, ನನ್ನ ಫ್ಯಾಮ್ಲಿನೇ ಹೊಡೆದಾಕಿದ್ನಲ್ಲ, ಸಂತೂನ ಯಾರು ಕೇಳೋರು ಇಲ್ವಾ? ಜನನ ಯಾರು ಕೇಳಲ್ವ ಹೇಳಿ? ಹೋದ್ರೆ ಹೋಗಲಿ, ನನಗೆ ಯಾರು ಸಪೋರ್ಟು ಮಾಡಲ್ಲ. ನೀವು ಹೇಳಿ ಸರ್, ನನ್ನ ಸಪೋರ್ಟ್ ಮಾಡ್ತೀರಾ ಮಾಡಲ್ಲ ಹೇಳಿ ನೀವು? ಅದು ಒಂದು ಅದೇ ನಾನು ಆ ಥರ ತಪ್ಪು ಮಾಡಿದರೆ ಬಿಟ್ಬಿಡ್ತಾಯಿದ್ದೀರಾ ಹೇಳಿ ಎಲ್ಲ ಜನ? ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ನನಗೆ ನೋಡಿ ಇದರಲ್ಲೆಲ್ಲ ಬಾಟ್ಲಲ್ಲೆಲ್ಲ ಚುಚ್ಚಿದ್ದಾನೆ. ಆಮೇಲೆ ನನಗೆ ಇನ್ನೊಂದು ಮಾಡಿದ್ದಾನೆ. ಇಲ್ಲೆಲ್ಲ ಏಟಾಗಿದೆ ನೋಡಿ ನನಗೆ. ಈ ಥರ ಎಲ್ಲ ಅವ್ನು ಸಂತು ಮಾಡ್ಬೋದಾ ನನಗೆ? ನನ್ನ ಮಕ್ಕಳು ನೋಡೋಕೆ ಹೋಗಿದ್ದಕ್ಕೆ ನನಗೆ ಈ ಥರ ಮಾಡ್ದೆ. ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್. ಇಲ್ಲವ್ರು ನನ್ನ ಸಾಯಿಸ್ಬಿಡೋರು ಸರ್. ಅಲ್ಲಿ ದೇವರಣೆಗೂ ಸಾಯಿಸ್ಬಿಡೋರು. ನೈಟೆಲ್ಲ ನಿದ್ದೆ ಇಲ್ಲ, ನನ್ನ ಕಣ್ಣೆಲ್ಲ ನೋಡಿ ನೈಟೆಲ್ಲ ನಿದ್ದೆ ಇಲ್ಲ. ನಾನು ಎಲ್ಲಿದ್ದೆ ಏನು ಮಾಡ್ತಾಯಿದ್ದೆ ನನಗೆ ಗೊತ್ತಿಲ್ಲ. ಆದರೆ ಇವಾಗ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ ಬಂದೀನಿ. ಇಲ್ಲಿ ಹೊಲಿಗೆ ಹಾಕ್ಬೇಕಂತೆ. ಹೊಲಿಗೆ ಹಾಕ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ಸರ್.